ಹೊನ್ನಾವರ ತಾಲೂಕಿನ ಬಳಕೂರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾ ಮಕ್ಕಳಿಗೆ ಸಾಗರ ತಾಲೂಕಿನ ಹೊಗೆವಡ್ಡಿ ಶ್ರೀ ವೀರಾಂಜನೇಯ ದೇವಸ್ಥಾನದ ಧರ್ಮದರ್ಶಿಗಳಾದ ಅನಂತನಾಯ್ಕ ಅವರ ವತಿಯಿಂದ ಉಚಿತ ಪಠ್ಯ ಪುಸ್ತಕ ವಿತರಿಸಲಾಯಿತು. ಕಾರ್ಯಕ್ರಮವನ್ನು ಅನಂತನಾಯ್ಕ ಅವರು ದೀಪ ಬೆಳಗಿಸುವುದರ ಮೂಲಕ ಚಾಲನೆ ನೀಡಿದರು. ಬಳಿಕ ಮಾತನಾಡಿದ ಅವರು, ಸಮಾಜದಲ್ಲಿ ಉತ್ತಮ ನಾಗರಿಕರಾಗಲು ಸಂಸ್ಕಾರ, ಸಂಸ್ಕೃತಿ, ಶಿಸ್ತು ಮತ್ತು ತಾಯಿ ಮತ್ತು ಮಗುವಿನ ನಡುವಿನ ಸಂಬಂಧದ ಬಗ್ಗೆ ಹಲವು ದೃಷ್ಟಾಂತಗಳ ಮೂಲಕ ವಿದ್ಯಾರ್ಥಿಗಳಿಗೆ ತಿಳಿಸಿದರು. ತಂದೆ ತಾಯಿಯನ್ನ ಹಾಗೂ ಶಿಕ್ಷಕರನ್ನ ಗೌರವ ಭಾವದಿಂದ ಕಾಣಬೇಕು. ಪ್ರತಿಯೊಬ್ಬರೂ ಕೂಡ ಜೀವನದಲ್ಲಿ ಗುರಿ ಹೊಂದಿರಬೇಕು. ಜೊತೆಗೆ ಉತ್ತಮ ಶಿಕ್ಷಣ ಪಡೆದು ಸಮಾಜದಲ್ಲಿ ಉತ್ತಮರೆನಿಸಿಕೊಂಡು ಸಮಾಜಕ್ಕೆ ಏನಾದರೂ ಕೊಡುಗೆ ನೀಡುವಂತಾಗಬೇಕು ಎಂದು ಹೇಳಿದರು. ಈ ವೇಳೆ ಹೊಗೆವಡ್ಡಿ ಶ್ರೀ ವೀರಾಂಜನೇಯ ದೇವಸ್ಥಾನದ ಧರ್ಮದರ್ಶಿಗಳಾದ ಅನಂತನಾಯ್ಕ ಅವರು ನುಡಿಸಿರಿ ವಾಹಿನಿಯೊಂದಿಗೆ ಮಾತನಾಡಿ, ಇಂದಿನ ಕಾಲದಲ್ಲಿ ಸರ್ಕಾರಿ ಶಾಲೆಯನ್ನು ಜನರು ತಿರಸ್ಕೃತ ಭಾವನೆಯಿಂದ ನೋಡುತ್ತಿರುವ ಸಂದರ್ಭದಲ್ಲಿ ಬಳಕೂರು ಶಾಲೆಯಲ್ಲಿ ಮಕ್ಕಳ ಸಂಖ್ಯೆಯ ಬಗ್ಗೆ ಶ್ಲಾಘನೆಯನ್ನು ವ್ಯಕ್ತಪಡಿಸಿದರು. ಕಳೆದ 6 ವರ್ಷಗಳಿಂದ ರಾಜ್ಯಾದ್ಯಂತ ಸರ್ಕಾರಿ ಶಾಲೆ ಮಕ್ಕಳಿಗೆ ಪುಸ್ತಕ ವಿತರಣೆ ಮಾಡುತ್ತಿದ್ದೇವೆ. ನಾನು ಕೂಡ ಸರ್ಕಾರಿ ಶಾಲೆಯಲ್ಲಿ ಕಲಿತವನೇ. ಆದ್ದರಿಂದ ಮುಂದಿನ ದಿನಗಳಲ್ಲಿ ಎಲ್ಲರೂ ಕೂಡ ತಮ್ಮ ಮಕ್ಕಳನ್ನು ಸರ್ಕಾರಿ ಶಾಲೆಗೆ ಸೇರಿಸಿ ಸರ್ಕಾರಿ ಶಾಲೆಯನ್ನು ಬೆಳೆಸೋಣ ಎಂದು ಹೇಳಿದರು. ಬಳಕೂರಿನ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಮಕ್ಕಳಿಗೆ ಪಠ್ಯ ಪುಸ್ತಕ ವಿತರಣಾ ಕಾರ್ಯಕ್ರಮ ಹಂಚಿಕೊಂಡಿದ್ದರು. ನಾವು ಮೊಟ್ಟಮೊದಲವಾಗಿ ಈ ಸ್ಕೂಲಿಗೆ ಬರ್ತಾ ಇರೋದು. ಬಂದು ನೋಡಿದಾಗ ಅವ್ರದ್ದು ಸ್ಟ್ರೆಂತು ಹೆಚ್ಚು ಕಡಿಮೆ 139 ಇರೋದ್ರಿಂದ ನಮಗೆ ತುಂಬ ಖುಷಿಯಾಗಿದೆ. ಯಾಕೆ ಕೇಳಿದರೆ, ಈಗಿನ ಕಾಲಮಾನದಲ್ಲಿ ಸರ್ಕಾರಿ ಶಾಲೆಯಲ್ಲಿ ಎಲ್ಲೋ ಒಂದು ಕಡೆ ತಿರಸ್ಕಾರ ಭಾವನೆಯಿಂದ ಜನ ನೋಡ್ತಾ ಇರೋ ಟೈಮ್ನಲ್ಲಿ ಒಂದು 139 ಹುಡುಗರಿದ್ದ ನಿಜವಾಗಲೂ ಶ್ಲಾಘನೀಯ. ಯಾಕಂದರೆ ನಾವು ಕರ್ನಾಟಕದಾದ್ಯಂತ ಹೋಗ್ತಾ ಇರ್ತೀವಿ. ನಾವು ಇಷ್ಟು 6 ವರ್ಷದಲ್ಲಿ ನೋಡಿದಂಥ ಒಂದು ವಿಶೇಷ ಸ್ಕೂಲ್ ಅಂದರೆ ಚನ್ನಗಿರಿ, ದಾವಣಗೆರೆ. ಅಲ್ಲಿ ಒಂದು 500 ಹುಡುಗರನ್ನು ನಾವು ನೋಡಿದ್ದೇವೆ. ಅದು ನಮಗೆ ತುಂಬ ಹೆಮ್ಮೆ ತರುವಂಥ ವಿಚಾರ. ಹಾಗಾಗಿ ಏನೋ ಒಂದು ನಮ್ಮದೇ ಸಂಕಲ್ಪ ಅಂತ ಹೇಳಲಿಕ್ಕಿಲ್ಲ, ಅದು ದೇವರು ನಮ್ಗೆ ಮಾಡಿಸಿದಂತ ಹೇಳ್ತೀನಿ ನಾವು ಅದೇ ಪ್ರಕಾರ ಒಂದು 6 ವರ್ಷದಿಂದ ಎಲ್ಲ ಕರ್ನಾಟಕದಂತ ಬುಕ್ ವಿತರಣೆ ಮಾಡ್ತಾಯಿದ್ದೀವಿ, ನೋಟ್ ಬುಕ್ಕು. ಇವತ್ತು ನಾವು ಬಳಕೂರನ್ನು ಇದು ಸೆಲೆಕ್ಟ್ ಮಾಡ್ಕೊಂಡಿದ್ದೇವೆ. ಬಳಕೂರಲ್ಲಿ ಹೆಚ್ಚು ಕಡಿಮೆ 5 ಸ್ಕೂಲ್ ಏನಿದೆ ಅಂತ ಗೊತ್ತಿಲ್ಲ. ಇದು 2ನೇ ಸ್ಕೂಲ್ ಇವತ್ತು ಕೊಡ್ತಾ ಇರೋದು. ನಾವು ಬೆಳಗ್ಗೆ ಒಂದು ಸ್ಕೂಲು ಮೇಲ್ನಕೇರಿ ಅಂತ ಏನು ಮುಗಿಸ್ಕೊಂಡು ಇಲ್ಲಿ ಬಂದಿದ್ದೇವೆ. ಇಲ್ಲಿ ಬಂದು ಮಕ್ಕಳಲ್ಲಿ ಇರುವಂಥ ಸ್ಫೂರ್ತಿ ಮತ್ತು ಅವರ ಶಿಕ್ಷಕರಾದಂಥ ನಾಯ್ಕ್ ಅವರಲ್ಲಿರುವಂಥ ಒಂದು ಹುಮ್ಮಸ್ಸು ನೋಡಿದಾಗ ಈ ಸ್ಕೂಲು ನಿಜವಾಗಿ ಮುಂದಿನ ದಿನಗಳಲ್ಲಿ ಭಾಳ ಒಂದು ಉತ್ತೀರ್ಣತೆ ಒಂದು ಧೈರ್ಯ ಇದೆ ನನಗೆ. ನಾವು ಸರ್ಕಾರಿ ಶಾಲೆಗೆ ಪುಸ್ತಕ ಕೊಡೋ ಕಾರಣ ಏನು ಕೇಳಿದರೆ, ಈಗಿನ ಸಮಾಜದಲ್ಲಿ ಒಂದು ಕೀಳು ಅರಿಮೆ ಇದೆ. ಏನು ಕೇಳಿದರೆ, ಸರ್ಕಾರಿ ಶಾಲೆಯಲ್ಲಿ ಕಲಿಯೋ ಮಕ್ಕಳು ದಡ್ಡರು ಅಂತ. ಅದು ಯಾವ ರೀತಿ ಫೀಲಿಂಗ್ ನನಗೆ ಗೊತ್ತಿಲ್ಲ, ನನಗಂತೂ ಇಲ್ಲ ಅದು. ಯಾಕೆ ಕೇಳಿದ್ರೆ, ನಾನು ಕೂಡ ಸರ್ಕಾರಿ ಶಾಲೆಯಲ್ಲೇ ಕಲಿತವನು, ನಾನು ಕೂಡ ಒಬ್ಬ ಶಿಕ್ಷಕರ ಮಗನೇ. ಹಾಗಾಗಿ ಆ ಭಾವನೆ ನಮ್ಮಲ್ಲಿ ಇಲ್ಲ. ಒಂದು ವೇಳೆ ಯಾರ್ದಾದ್ರೂ ಭಾವನೆ ಅದರಲ್ಲಿ ತಲೆಯಲ್ಲಿ ಇದ್ದರೂ ಕೂಡ ಅದನ್ನು ತೆಗೆದು ತಮ್ಮ ಮಕ್ಕಳನ್ನು ಸರ್ಕಾರಿ ಶಾಲೆಗೆ ಕಳಿಸಿ ಅಲ್ಲಿ ಸರ್ಕಾರಿ ಶಾಲೆ ಸ್ಟ್ರೆಂತ್ ಏನಂತ ತೋರಿಸ್ಬೇಕು. ಇನ್ನೊಂದು ನಿಮಗೆ ಬಲವಾದ ವಿಚಾರ ಎಂದು ಹೇಳ್ತೀನಿ ನಾನು, ಇದು ಸಮಾಜಕ್ಕೆ ಗೊತ್ತಿರಬೇಕು. ನೀವು ಯಾವುದೇ ಸರ್ಕಾರಿ ಆಫೀಸ್ಗೆ ಹೋಗಿ ಅಥವಾ ಸರ್ಕಾರಿ ಶಾಲೆಗಳಿಗೆ ಹೋಗಿ ಫೋಟೋಗಳನ್ನು ನೋಡಿ, ಆಫೀಸರ್ ಹಿಂದ್ಗಡೆ ಇರುವ ಫೋಟೋಗಳು ನೋಡಿ, ಯಾವನು ಕೂಡ ಕಾನ್ವೆಂಟ್ನ ಕಲ್ತವನಲ್ಲ ಅವನು. ಎಲ್ಲರೂ ಕೂಡ ಅವರವರ ಸರ್ಕಾರಿ ಶಾಲೆಯಲ್ಲಿ, ಅದು ಯಾವುದೇ ದೇಶ ಇರ್ಬೋದು, ಯಾವುದೇ ಊರಿರ್ಬೋದು, ಅದು ಬೇರೆ ವಿಚಾರ. ಎಲ್ಲರೂ ಸರ್ಕಾರಿ ಶಾಲೆಯಲ್ಲಿ ಕಲ್ತು ಬಂದಂಥವರೇ ಆ ಫೋಟೋಗಳು ನಿಮ್ಮ ತಲೆಯ ಮೇಲೆ ಹಿಂದ್ಗಡೆ ಇರುವಂಥದ್ದು. ನಾಳೆ ಕೂಡ ಮುಂದಿನ ದಿನಗಳಲ್ಲೂ ಕೂಡ ನೀವು ಅಂಥ ಆಫೀಸರ್ ನೋಡಬೇಕಂದ್ರೆ ಸರ್ಕಾರಿ ಶಾಲೆಯಲ್ಲಿ ಕಲ್ತವ್ರೆ ಆಫೀಸರ್ ಆಗ್ತಾರೆ. ಬಿಟ್ಟರೆ ಕಾನ್ವೆಂಟ್ನ ಕಲ್ತವ್ರು ಏನಾಗ್ತಾರೆ ಅಂದರೆ, ನಾನು ಇಲ್ಲಿ ಓಪನಾಗಿ ಹೇಳ್ತೀನಿ, ಅವರೆಲ್ಲರೂ ಆಗೋದು ಎಲೆಕ್ಟ್ರಾನಿಕ್ ಇಂಜಿನಿಯರ್ಸ್ ಆದಮೇಲೆ ಅವ್ರು ದೇಶ ಬಿಟ್ಟು ಹೊರಗೆ ಹೋಗ್ತಾರೆ. ಏನೋ 4 ಪಾವಣೆ ದುಡ್ಕೊಂಡು ಬರ್ತಾರೆ. ತಂದೆ ತಾಯಿಗಳ ಮುಪ್ಪಿನ ಕಾಲದಲ್ಲಿ ಅವ್ರ ಕೈ ಹಿಡಿಯಲ್ಲ. ಅವರು ತಂದೆ ತಾಯಿಗಳ ಮುಪ್ಪಿನ ಕಾಲದಲ್ಲಿ ಕೈ ಹಿಡಿಬೇಕು ಅಂತ ಆದರೆ ಸರ್ಕಾರಿ ಶಾಲೆಯಲ್ಲಿ ಮಕ್ಕಳನ್ನು ಓದಿಸಿದರೆ ಮಾತ್ರ ನಿಮ್ಮೊಂದಿಗೆ ಕೊನೆವರೆಗೆ ಇರ್ತಾರೆ ಅಂತ ಹೇಳ್ತಾ, ಇನ್ನು ಬಳಕೂರು ಗ್ರಾಮ ಪಂಚಾಯತ್ ಸದಸ್ಯರಾದ ಕೇಶವ ನಾಯ್ಕ ಮಾತನಾಡಿ, ಹೊಗೆವಡ್ಡಿ ಶ್ರೀ ವೀರಾಂಜನೇಯ ದೇವಸ್ಥಾನದ ಧರ್ಮದರ್ಶಿಗಳಾದ ಅನಂತನಾಯ್ಕ ಅವರ ಕಾರ್ಯಕ್ಕೆ ಶಾಲೆಯ ಪರವಾಗಿ ಹಾಗೂ ಊರಿನ ಪರವಾಗಿ ಅಭಿನಂದನೆ ಸಲ್ಲಿಸಿದರು. ಹಾಗೂ ಸರ್ಕಾರಿ ಶಾಲೆಗಳ ಬಗ್ಗೆ ಅಸಡ್ಡೆ ತೋರಿಸುತ್ತಿರುವ ಇಂದಿನ ಕಾಲದಲ್ಲಿ ಸರ್ಕಾರಿ ಶಾಲೆ ಮಕ್ಕಳನ್ನು ಪ್ರೋತ್ಸಾಹಿಸುತ್ತಿರುವ ನಿಮ್ಮ ಕಾರ್ಯ ಹೀಗೆ ಮುಂದುವರಿಯಲಿ ಎಂದು ಹೇಳಿದರು. ಈ ಒಂದು ಅಂಗಾರಕ ಸಂಕಷ್ಟಿಯ ದಿವಸದ ಸಾಗರ ತಾಲೂಕಿನ ಉಗೇಬಂಡಿ ದೇವಸ್ಥಾನದ ಧರ್ಮದರ್ಶಿಗಳು ನನ್ನ ಊರಿಗೆ ಬಂದು ಸರ್ಕಾರಿ ಶಾಲೆಯ ಮಕ್ಕಳನ್ನು ಪ್ರೋತ್ಸಾಹಿಸುವಂಥ ಕಾರ್ಯಕ್ರಮವನ್ನು ಇವತ್ತು ಪುಸ್ತಕ ವಿತರಣೆ ಮಾಡುವುದರ ಮೂಲಕ ಕಾರ್ಯಕ್ರಮವನ್ನು ನಡೆಸುತ್ತಿದ್ದಾರೆ. ಅವರಿಗೆ ನಾನು ನನ್ನ ಊರಿನ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳನ್ನು ಹೇಳ್ತಾ, ಇಂತಹ ಕಾರ್ಯಗಳು ಇನ್ನೂ ಹೆಚ್ಚು ಆಗಲಿ,
ಸರ್ಕಾರಿ ಶಾಲೆ ಇವತ್ತಿನ ಅಸಡ್ಡೆ ಸರ್ಕಾರಿ ಶಾಲೆಗಳನ್ನು ನೋಡುವಂಥ ಪೇಟೆ ಜನರದ ಮಧ್ಯದಲ್ಲಿ ತಾವು ಸರ್ಕಾರಿ ಶಾಲೆಯ ಮಕ್ಕಳನ್ನು ಪ್ರೋತ್ಸಾಹಿಸುವಂಥ ಕೆಲಸ ಶ್ಲಾಘನೀಯವಾದಂತು. ಮುಂದಿನ ದಿನದಲ್ಲಿ ನಿರಂತರವಾಗಲಿ ಆ ದಿಶೆಯಲ್ಲಿ ಶ್ರೀದೇವರು ನಿಮಗೆ ಸಕಲೈಶ್ವರ್ಯವನ್ನು ನೀಡಲಿ ಅಂತ ಹೇಳ್ತಾ ನಿಮಗೆ ವಂದಿಸಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ಇದೇ ವೇಳೆ ಅನಂತನಾಯ್ಕ ಅವರನ್ನು ಶಾಲಾ ವತಿಯಿಂದ ಸನ್ಮಾನಿಸಲಾಯಿತು ಹಾಗೂ ಎಲ್ಲ ಮಕ್ಕಳಿಗೂ ಉಚಿತವಾಗಿ ಪಠ್ಯಪುಸ್ತಕಗಳನ್ನು ವಿತರಿಸಲಾಯಿತು. ಈ ವೇಳೆ ಶಾಲಾ ಎಸ್ಡಿಎಂಸಿ ಅಧ್ಯಕ್ಷರಾದ ಪರಮೇಶ್ವರ್ ನಾಯ್ಕ್, ಬಳಕೂರು ಮೇಲಿನಕೆರೆಯ ಈಶ್ವರ್ ವಿಠೋಬ್ ನಾಯ್ಕ್ ಹಾಗೂ ಶಾಲೆಯ ಮುಖ್ಯೋಪಾಧ್ಯಾಯರು, ಶಿಕ್ಷಕರು, ಪಾಲಕರು, ವಿದ್ಯಾರ್ಥಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ದರ್ಶನ್ ಜೊತೆಗೆ ವೀರೇಶ್, ನುಡಿಸಿರಿ ನ್ಯೂಸ್, ಹೊನ್ನಾವರ.